ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತು ಮತ್ತೆ ನನ್ನ ಫೇವ್ರೆಟ್ ಟಾಪಿಕ್ನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮ ಆರುಷ್ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ತಿಂದ ಅಂತ ಹೇಳಿ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೀವು ನೋಡ್ತೀರಿ. ಬೆಳಗಿನ ತಿಂಡಿಗೆ ಸ್ವಲ್ಪ ಅವಲಕ್ಕಿ ಮತ್ತು ರವೆ ಉಪ್ಮಾ ಮಾಡಿದ್ದೆ. ಅವಲಕ್ಕಿ ತುಂಬ ಸಿಂಪಲ್ ಆದಂತಹ ರೆಸಿಪಿ. ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಖಾರ ಉಪ್ಪು ಏನೂ ಹಾಕೋದಿಲ್ಲ. ನಮಗೆಲ್ಲ ಮಾಡೋದಾದರೆ ನಾವು ಹಾಕ್ತೇವೆ ಸ್ವಲ್ಪ ಮಸಾಲೆ ಎಲ್ಲ. ಆದರೆ ನಮ್ಮ ಆರುಷ್ಗೆ ಮಾಡೋದಾದರೆ ಇದು 2 ವಸ್ತುಗಳನ್ನು ಮಾತ್ರ ಹಾಕಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಸಂಜೆಯ ಸ್ನ್ಯಾಕ್ಸಿಗೆ ಕೂಡ ಈಸಿಯಾಗಿ ಮಾಡಿಕೊಡಬಹುದು. ಅವಲಕ್ಕಿ ಒಂದು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ. ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಸಾಫ್ಟ್ ಆಗುತ್ತೆ, ಅಲ್ಲಿಗೆ ಅವಲಕ್ಕಿ ತಿನ್ನೋದಕ್ಕೆ ಈಸಿಯಾಗಿ ಆಗುತ್ತೆ ಮಕ್ಕಳಿಗೆ ಕೂಡ. ಇನ್ನು ಸ್ವಲ್ಪ ಉಪ್ಮಾ ಮಾಡ್ತಿದ್ದಾನೆ. ಇದನ್ನು ಸಿಂಪಲ್ಲಾಗಿ ಬೇಬಿ ವರ್ಷನ್ ಅಂತ ಹೇಳಬಹುದು. ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ತಗೊಂಡಿದ್ದಾನೆ, ತೆಂಗಿನ ಎಣ್ಣೆ ಹೇಳ್ತೇವಲ್ವ ಅದು. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದಾನೆ. ಕಡಲೆಬೇಳೆ ಮತ್ತು ನೆಲಕಡಲೆ ಏನು ಹಾಕೋದಿಲ್ಲ, ತಿನ್ನೋದಕ್ಕೆ ಕಷ್ಟ ಆಗುತ್ತಲ್ವ ಮಕ್ಕಳಿಗೆ. ಇಷ್ಟು ಸಿಂಪಲಾಗಿ ಉದ್ದಿನಬೇಳೆ ಹಾಕಿದರೆ ಸಾಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ 1-2 ಸ್ಪೂನ್ ಆಗುವಷ್ಟು ರವೆಯನ್ನು ಹಾಕಬೇಕು. ನಾರ್ಮಲ್ ಆಗಿ ನಾವು ಉಪ್ಮಾ ರವೆ ಏನು ಯೂಸ್ ಮಾಡ್ತೇವೆ ಅದೇ ರವೆ, ಅದನ್ನು ಹಾಕಿ ಅದು ಒಂದು ಒಳ್ಳೆ ಪರಿಮಳ ಬರ್ತದಲ್ವ, ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ತೆಂಗಿನ ಎಣ್ಣೆಯ ಬದಲಿಗೆ ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡಬಹುದು. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಅಷ್ಟೇ. ಖಾರಕ್ಕೆ ಕೂಡ ನಾನು ಏನು ಹಾಕ್ತಾ ಇಲ್ಲ. ಖಾರ ಮಕ್ಕಳಿಗೆ ಇಷ್ಟ ಅಂತ ಅನಿಸಿದರೆ ನೀವು ಸ್ವಲ್ಪ ಹಾಕಬಹುದು, ಇಲ್ಲದಿದ್ದರೆ ಬೇಕಂತ ಇಲ್ಲ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀರು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕಬಹುದು. ಅಂದರೆ ನಮಗೆಲ್ಲ ಮಾಡುವಾಗ ನಾವು ಸ್ವಲ್ಪ ಏನು ಗಟ್ಟಿಯಾಗಿ ಬರುವ ಹಾಗೆ ನೋಡ್ಕೊಳ್ತೇವಲ್ವ, ಮಕ್ಕಳಿಗೆ ಸ್ವಲ್ಪ ನೀರಿನ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದರೆ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಆಯಿತು. ಅದಾದಮೇಲೆ ಬೇಕಾದರೆ ಸ್ವಲ್ಪ ಮೇಲೆ ತುಪ್ಪವನ್ನು ಹಾಕ್ಕೊಳ್ಬೇಕು. ಫಸ್ಟಿಗೆ ತುಪ್ಪ ಹಾಕ್ಕೊಂಡ್ರೆ ಇವಾಗ ಹಾಕ್ಕೊಳ್ಳೋದೇನು ಅಷ್ಟೊಂದು ಅಗತ್ಯ ಇಲ್ಲ. ಆದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಕೊನೆಗೆ ಹಾಕ್ಕೊಂಡ್ರೆ, ಮತ್ತು ಅದರದ್ದು ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು ಕೊನೆಗೆ ಹಾಕ್ತೇನೆ. ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನೀರಿನ ಅಂಶದ ಥರ ಕಾಣುತ್ತೆ ರವೆಯಲ್ಲಿ. ಆವಾಗ ಈ ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ನಾವು ಒಂದೇ ಬಗೆಯ ತಿಂಡಿಯನ್ನು ಕೂಡ ಕೊಡಬಹುದು, ಅವಲಕ್ಕಿ ಅಥವಾ ರವೆ ಉಪ್ಮಾ ಮಾತ್ರ. ಆದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಈ ಏಜಲ್ಲೇ ಮಕ್ಕಳಿಗೆ ಕೂಡ ನಾವು ಏನೋ ಒಂಥರ ಡಿಫ್ರೆಂಟ್ ಆದಂತಹ ಫ್ಲೇವರನ್ನೆಲ್ಲ ಟ್ರೈ ಮಾಡಿ ಕೊಟ್ಟರೆ ಅವರಿಗೆ ಕೂಡ ಇಷ್ಟ ಆಗುತ್ತಲ್ವ ತಿನ್ನೋದಕ್ಕೆ. ಸೊ ಕಲರ್ಫುಲ್ಲಾಗಿ ಪ್ಲೇಟನ್ನು ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಕೂಡ ಇಂಟ್ರೆಸ್ಟ್ ಬರುತ್ತೆ ತಿನ್ನೋದಕ್ಕೆ. ನಮ್ಮ ಆರುಷ್ಗೆ ಈ ಥರ ಅವಲಕ್ಕಿಗೆ ಸ್ವಲ್ಪ ಹಾಲು ಹಾಕಿ ತಿನ್ನೋದಂದರೆ ತುಂಬ ಇಷ್ಟ, ಹಾಗೆ ತಿನ್ನೋದಕ್ಕಿಂತ. ಮತ್ತು ಅವಲಕ್ಕಿ ಮತ್ತು ಉಪ್ಮಾ ಜೊತೆಗೆ ಕೊಟ್ಟರೆ ಅವನದು ಪ್ರಿಯಾರಿಟಿ ಏನಿದ್ರು ಅವಲಕ್ಕಿಗೆ. ಖಾಲಿ ಉಪ್ಮಾ ಕೊಟ್ಟರೆ ಉಪ್ಮಾವನ್ನು ಕೂಡ ತುಂಬಾ ಚೆನ್ನಾಗಿ ತಿಂತಾನೆ. ಆದರೆ 2-3 ಬಗೆ ಇದ್ದರೆ ಅವನೇ ಚೂಸ್ ಮಾಡ್ಕೊಳ್ತಾನೆ, ಅವನಿಗೇನು ಇಷ್ಟ ಅದನ್ನು ತಿನ್ನೋದಕ್ಕೆ ಅವನೇ ಚೂಸ್ ಮಾಡಿಕೊಂಡು ತಿಂತಾನೆ. ಅವಲಕ್ಕಿ ಮತ್ತು ಉಪ್ಮಾ ಎರಡೂ ಹೆಲ್ದಿಯಾದಂತಹ ರೆಸಿಪಿ. ಮಕ್ಕಳಿಗೆ ಕೂಡ ತುಂಬಾ ಹೆಲ್ದಿ ಈ ರೆಸಿಪಿ. ವೆಯ್ಟ್ ಗೇಯ್ನ್ ಅನ್ನೋದಕ್ಕಿಂತ ಜಾಸ್ತಿ ಇಷ್ಟಪಟ್ಟು ತಿಂತಾರೆ, ಹೊಟ್ಟೆ ತುಂಬ ತಿಂತಾರೆ ಮಕ್ಕಳು. ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದರೆ ಸಾಲುತ್ತೆ. ಅದು ವೆಯ್ಟ್ ಗೇಯ್ನ್ ಆಗುತ್ತಾ ಇಲ್ವಾ ಅನ್ನೋದೊಂದು ಸೆಕೆಂಡ್ರಿ ಮ್ಯಾಟರ್ ಅಂತ ಅಂದ್ಕೊಳ್ಬೇಕು ನಾವು. ಯಾಕಂದರೆ ಕೆಲವೊಬ್ಬರು ಮಕ್ಕಳು ಹಾಗೇ ಇರ್ತಾರೆ, ಸ್ವಲ್ಪ ಸಣ್ಣಗಿರ್ತಾರೆ, ಆದರೆ ಅವರು ಹೆಲ್ದಿಯಾದಂತಹ ಫುಡ್ಡನ್ನು ತಿಂತಾರಾ ಇಲ್ವಾ ಅನ್ನೋದೇ ಮ್ಯಾಟರ್ ಆಗಬೇಕು ನಮಗೆ. ಅವಲಕ್ಕಿಗೆ ಹಾಲು ಹಾಕಿದರೆ ಬೇರೆ ಒಂದು ಫ್ಲೇವರ್ ಬರುತ್ತೆ, ಅಂದರೆ ಚೆನ್ನಾಗಿರುತ್ತೆ ಫ್ಲೇವರ್. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಹಾಲಲ್ಲಿ ಮಿಕ್ಸ್ ಮಾಡುವಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಬೇಕಾದರೆ ನೀವು ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರನ್ನು ಕೂಡ ಹಾಕಬಹುದು, ಅದು ಕೂಡ ತುಂಬಾ ಹೆಲ್ದಿ. पिया अंड गाली अव परलैते.
ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೆಸ್ಸಿ ಮಾಡ್ತಾನೆ. ಒಂದು ಸ್ವಲ್ಪ ಹೊಟ್ಟೆ ತಣ್ಣಗಾಗುವವರೆಗೆ ಶಿಸ್ತಲ್ಲಿ ಕೂತ್ಕೊಂಡು ತಿಂತಾನೆ. ಅದಾದಮೇಲೆ ಇದೇ ಥರ ಇರುತ್ತೆ. ನಾವು ಕೂಡ ತಿನ್ನಿಸೋದಕ್ಕೆ ಬಿಡೋದಿಲ್ಲ, ಅವನೇ ತಿಂತಾನಂತೆ. ಸೊ ನಾನು ಕೂಡ ಫ್ರೀಯಾಗಿ ಬಿಟ್ಬಿಡ್ತೇನೆ. ಹೇಗಿದ್ದರೂ ಕ್ಲೀನ್ ಮಾಡುವಂತಹ ಕೆಲಸ ಒಂದೇ ಇರುತ್ತೆ, ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡಿದ್ರೆ ಆಯಿತು ಅಂಥೇಳಿ. ಬೆಳಗಿನ ತಿಂಡಿ ಎಲ್ಲ ಆದಮೇಲೆ ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ನಾವು ಟೈಮನ್ನು ಸ್ಪೆಂಡ್ ಮಾಡ್ತೇವೆ. ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತೇನೆ ನಾನು ಅವನಿಗೆ. ಇದು ಆಲ್ಫಾಬೆಟ್ಸ್ ಅವನ ಹತ್ರ 2 ಸೆಟ್ ಇದೆ. ಒಂದು ವುಡನ್ ಇದು, ಇನ್ನೊಂದು ಸ್ವಲ್ಪ ಪ್ಲಾಸ್ಟಿಕ್ ಥರ ಇರೋದು. ಫ್ಲ್ಯಾಶ್ ಕಾರ್ಡ್ಸ್ ನಾವು ಬೇರೆ ಬೇರೆ ಥರ ಯೂಸ್ ಮಾಡಬಹುದು. ಇಷ್ಟು ದೊಡ್ಡವರಾದಮೇಲೆ ನಾವು ಹೀಗೆ ಒಂದು ಫ್ಲೋವಲ್ಲಿ ತೋರಿಸ್ತೇವಲ್ವ, ಅದೇ ಥರ ಫ್ಲ್ಯಾಶ್ ಕಾರ್ಡ್ಸನ್ನು ತೋರಿಸಿದ್ರೆ ಅವರು ಅಷ್ಟೊಂದು ಕೂತ್ಕೊಂಡು ಕೇಳೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಅವರಿಗೆ ಗೊತ್ತಿರುತ್ತೆ. ಚಿಕ್ಕ ತಿಂಗಳು ಇರುವಾಗದಿಂದ ನಾವು ಹೇಳಿ ಕೊಟ್ಟಿರೋದ್ರಿಂದ ಅವನಿಗೆ ಆಲ್ಮೋಸ್ಟ್ ಎಲ್ಲ ಕಾರ್ಡ್ಸ್ನ ಗುರ್ತಾ ಇದೆ. ಹಾಗಾಗಿ ಅವನು ಜಾಸ್ತಿ ಹಾಗೆ ತೋರಿಸಿದ್ರೆ ಇಷ್ಟಪಡೋದಿಲ್ಲ. ನಾನು ಏನು ಮಾಡ್ತೇನೆಂದರೆ ಅದರಲ್ಲಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ದೊಡ್ಡ ಲೆಟರಲ್ಲಿ ಬರೆದಿರುವಂತಹ ಫ್ಲ್ಯಾಶ್ ಕಾರ್ಡ್ಸನ್ನು ಮಾತ್ರ ಚೂಸ್ ಮಾಡಿಕೊಂಡು ಈ ಥರ ಲೆಟರನ್ನು ಮ್ಯಾಚ್ ಮಾಡುವಂತಹ ಒಂದು ಆ್ಯಕ್ಟಿವಿಟೀಸ್ನ ಮಾಡಿಸ್ತೇನೆ. ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಸಲ್ಲಿ ತುಂಬ ಸಣ್ಣದಾಗಿ ಬರೆದಿರ್ತಾರೆ, ಅದನ್ನು ನಾನು ಈ ಆ್ಯಕ್ಟಿವಿಟಿಗೆ ಏನೂ ಯೂಸ್ ಮಾಡೋದಿಲ್ಲ. ಯಾವ ಆ್ಯಕ್ಟಿವಿಟಿಗೆ ಯಾವ ಕಾರ್ಡ್ ಯೂಸ್ ಆಗುತ್ತೆ ನೋಡಿ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ತೇನೆ. ಇದರಲ್ಲಿ ಒಂದು ಸೈಡಲ್ಲಿ ಏನು ಪಿಕ್ಚರ್ ಇದೆ, ಇನ್ನೊಂದು ಸೈಡಲ್ಲಿ ಈ ಥರ ಬರೆದಿದ್ದಾರೆ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೇನೆ. ಒಂದು 4-5 ಕಾರ್ಡ್ ಫಸ್ಟಿಗೊಮ್ಮೆ ಇಟ್ಟು ಅದರಲ್ಲಿರುವಂತಹ ಫಸ್ಟ್ ಲೆಟರನ್ನು ಮಾತ್ರ ನಾನು ಮ್ಯಾಚ್ ಮಾಡೋದಕ್ಕೆ ಹೇಳ್ತೇನೆ. ಎಲ್ಲ ಲೆಟರನ್ನು ಮ್ಯಾಚ್ ಮಾಡಿದರೆ ಅದೇ ಒಂದು ಕಾರ್ಡಲ್ಲಿ ಲೈನಲ್ಲಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟೊಂದು ಪ್ಲೇಸ್ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಫಸ್ಟ್ ಲೆಟರ್ ಮಾತ್ರ ಇಡೋದು ಒಂದು ಆ್ಯಕ್ಟಿವಿಟಿ ಇಲ್ಲಿ ನಾನು ಮಾಡಿಸ್ತಿರೋದು. ಸೊ 1.5 ವರ್ಷ ಆದಮೇಲೆ ಈ ಮ್ಯಾಚಿಂಗ್ ಏನಿರುತ್ತೆ, ನಾವು ಹೊಂದಿಸಿ ಬರೆಯಿರಿ ಅಂತೆಲ್ಲ ಏನು ಹೇಳ್ತೇವೆ, ಆ ಆ್ಯಕ್ಟಿವಿಟಿ ತುಂಬ ಒಳ್ಳೆಯದು ಮಕ್ಕಳಿಗೆ ಮಾಡಿಸಿದರೆ. ಅಂದರೆ ಅವರಿಗೆ ಐಡೆಂಟಿಫೈ ಮಾಡೋದು ಗೊತ್ತಿರುತ್ತಲ್ಲೋ, 1.5 ವರ್ಷ ಆದಮೇಲೆ ನೀಟಾಗಿ ಗೊತ್ತಿರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ 1.5 ವರ್ಷ ಆದಮೇಲೆ ಮಾತ್ರ ಈ ಆ್ಯಕ್ಟಿವಿಟೀಸ್ ತುಂಬ ಒಳ್ಳೆಯದು. ಮತ್ತು ತುಂಬ ಟೈಮ್ ಅದರಲ್ಲೇ ಕುತ್ಕೊಳ್ಳಿಕ್ಕೆ ಕೂಡ ಅವರು ಇಷ್ಟಪಡ್ತಾರೆ. ದಿನಾಲೂ ಒಂದೇ ಥರ ಆ್ಯಕ್ಟಿವಿಟೀಸ್ ಮಾಡಿಸಬಾರ್ದು. ದಿನಕ್ಕೆ ಒಂದು ರೀತಿಯ ಆ್ಯಕ್ಟಿವಿಟೀಸ್ ಮಾಡಿದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡ್ರೂ ಪರವಾಗಿಲ್ಲ. ಆದರೆ ಅವ್ರದ್ದು ಕೆಲಸ ಏನು ಕಲಿಯೋದು ಬೇರೆ ಥರ ಇರುತ್ತಲ್ವ, ಸೊ ಅವ್ರಿಗೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಹೀಗೆ ನಾವು ಸುಮಾರು ಹೊತ್ತು ಆಟ ಆಡ್ತಾ ಇದ್ವಿ. ಅದಾದಮೇಲೆ ಮಧ್ಯಾಹ್ನದ್ದು ಊಟದ ಟೈಮ್ ಆಯಿತು. ಇವತ್ತು ಆರುಷ್ಗೆ ಅಂತ ಹೇಳಿ ನಾನು ಯಾವುದೇ ಒಂದು ರೆಸಿಪಿನ ಕುಕ್ ಮಾಡಲಿಲ್ಲ. ಸಿಂಪಲಾಗಿ ನಮಗೇನು ಮಾಡಿದೆ ಅದನ್ನೇ ಕೊಡ್ತಾ ಇದ್ದಾನೆ. ಇದು ನಾರ್ಮಲ್ ಆದಂತಹ ರೆಡ್ ರೈಸ್ ನಾವೇನು ಕುಕ್ ಮಾಡ್ತೇವೆ ಅದರದ್ದು ರೈಸನ್ನು ಅವನಿಗೆ ಸ್ವಲ್ಪ ಹಾಕ್ತಾ ಇದ್ದಾನೆ. ಮತ್ತು ಅದರದ್ದು ನೀರೇನಿರುತ್ತೆ ಅದನ್ನು ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ಕೊಡ್ತೇನೆ, ಅವನಿಗೆ ತುಂಬ ಇಷ್ಟ. ಮತ್ತು ಸ್ವಲ್ಪ ಇವತ್ತು ತುಪ್ಪ ಹಾಕ್ತಾ ಇದ್ದಾನೆ. ತುಪ್ಪ ಡೈಲಿ ಹಾಕೋದಿಲ್ಲ ನಾನು, ಅಪರೂಪಕ್ಕೆ ಹಾಕೋದು. ಮಧ್ಯಾಹ್ನ ಹಾಕಿದರೆ ರಾತ್ರಿ ಅಂತೂ ಹಾಕೋದೇ ಇಲ್ಲ. ದಿನಕ್ಕೆ ಒಂದು ಬಾರಿ ಇವತ್ತು ಆ್ಯಕ್ಚುಲಿ ಬೆಳಗಿನ ತಿಂಡಿಯಲ್ಲಿ ಕೂಡ ಸ್ವಲ್ಪ ಹಾಕಿದ್ದೆ, ಮತ್ತು ಮಧ್ಯಾಹ್ನ ಕೂಡ ಸ್ವಲ್ಪ ಹಾಕಿದೆ ಅಷ್ಟೇ. ಇವತ್ತು ನಮಗೆ ಬಸಳೆ ಸೊಪ್ಪಿನ ಒಂದು ಸಾಂಬಾರು ಥರ ಮಾಡಿದ್ದೆ. ಸ್ಪಿನಾಚ್, ಪಾಲಕಲ್ಲ, ಬಸಳೆ ಸೊಪ್ಪು. ಸೊ ಅದರದ್ದೇ ಸ್ವಲ್ಪ ಸೊಪ್ಪು ಮತ್ತು ಅದರದ್ದು ಸ್ವಲ್ಪ ದಂಟು ಹಾಕಿ ಅವನಿಗೆ ಇವತ್ತು ಊಟವನ್ನು ಕೊಡ್ತಾ ಇದ್ದಾನೆ. ಖಾರ ಜಾಸ್ತಿ ಏನು ಇರೋದಿಲ್ಲ, ನಿಮಗೆ ಸ್ವಲ್ಪ ರೆಡ್ ಆಗಿ ಕಾಣ್ತಾ ಇರಬಹುದು, ಆದರೆ ಅದು ನಾವು ರೆಡ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ಆ ಥರ ಕಾಣುತ್ತೆ ಅಷ್ಟೇ. ಖಾರ ಏನು ಜಾಸ್ತಿ ಇಲ್ಲ. ಅದರ ಜೊತೆಗೆ ಇನ್ನೊಂದು ನನ್ನ ಪಾಯಿಂಟ್ ಹೇಳೋದೇನೆಂದರೆ, ನಾನು ಅದರದ್ದು ಸಾಂಬಾರು ಥರ ಏನೆಲ್ಲ ಇದೆ ಅದನ್ನೆಲ್ಲ ತೆಗೆದು ಓನ್ಲಿ ಅದರದ್ದು ಸೊಪ್ಪು ತರಕಾರಿ ಏನಿರುತ್ತೆ ಅದನ್ನು ಮಾತ್ರ ಹಾಕಿ ಕೊಡ್ತೇನೆ. ನಮಗೆ ಕುಕ್ ಮಾಡಿರುವಂತಹ ಪಲ್ಯ ಸಾಂಬಾರೆಲ್ಲ ಅವನಿಗೆ ಕೊಡುವಾಗ. ಮತ್ತು ಸ್ವಲ್ಪ ಸ್ವಲ್ಪ ಖಾರ ತಿನ್ನೋದು ಕೂಡ ಅಭ್ಯಾಸ ಮಾಡ್ಕೊಳ್ತಾರಲ್ವ 1.5 ವರ್ಷ ಆದಮೇಲೆ, ಸೊ ಸ್ವಲ್ಪ ಆರಾಮಾಗೇ ಇರುತ್ತೆ. ಈ ಥರ ಒಂದು ಮಧ್ಯಾಹ್ನದ ಊಟದ ಪ್ಲೇಟ್ ರೆಡಿಯಾಗಿದೆ. ಈಗ ಈ ಚೇರಿಗೆ ಅವನೇ ಮೇಲೆ ಹೋಗ್ತಾನೆ, ಅವನೇ ಕೆಳಗೆ ಇಳಿತಾನೆ, ಅವನೇ ಕೂತ್ಕೊಳ್ತಾನೆ. ಲಾಕ್ ಮಾತ್ರ ಮಾಡೋದಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ಅಪ್ಪಿತಪ್ಪಿ ಕೆಲವೊಮ್ಮೆ ಲಾಕ್ ಕೂಡ ಆಗಿ ಹೋಗುತ್ತೆ. ಅದರಲ್ಲಿ ಅವನೇ ಕೂತ್ಕೊಂಡು ಕೆಲವೊಮ್ಮೆ ನಿಲ್ತಾನೆ, ನಮಗೆ ಎಲ್ಲಿ ಬಿದ್ದು ಹೋಗ್ತಾನೆ ಅನ್ನೋದು ಭಯ ಆಗುತ್ತೆ. ಸೊ ಆ ಥರ ಯೂಸ್ ಆಗ್ತಾ ಇದೆ ಇವಾಗ ಚೇರ್. ಮೊದಲೆಲ್ಲ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಯೂಸ್ ಆಗ್ತಿತ್ತು. ಇವಾಗ ಸ್ವಲ್ಪ ಆಟದ ಸಾಮಾನು ಥರ ಕೂಡ ಯೂಸ್ ಆಗ್ತಾ ಇದೆ. ನಾವು ಲಾಕ್ ಮಾಡುವ ಹಾಗಿಲ್ಲ, ಅವನೇ ಲಾಕ್ ಕೂಡ ಮಾಡಬೇಕಂತೆ. ನಾವು ಟಚ್ ಮಾಡಿದರೆ ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ಒಂದು ಸೈಡ್ ಹೇಗೋ ಕೇಳಿ ಕಷ್ಟಪಟ್ಟು ಒಂದು ಸೈಡ್ ಮಾಡಿದೆ, ಇನ್ನೊಂದು ಸೈಡ್ ಅವನೇ ಮಾಡ್ತಾನಂತ ಹೇಳ್ತಾ ಇದ್ದ. ಓಕೆ ಫೈನ್ ಅಂತ ಬಿಟ್ಟೆ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನಂತ ಅಂದ್ಕೊಂಡೆ. ಆದರೆ ಆ ಗ್ಯಾಪಲ್ಲಿ ಅವನೇ ಹೇಗೋ ಕಷ್ಟಪಟ್ಟು ಲಾಕ್ ಮಾಡ್ಕೊಂಡಿದ್ದ.
ರೀಸೆಂಟಾಗಿ ಈ ಥರ ಒಂದು ಶುರುವಾಗಿದೆ. ಬಾತ್ರೂಮ್ಗೆಲ್ಲ ಹೋಗುವಾಗ ಅವನೇ ಮೇಲೆ ಹತ್ತಿ ಹೋಗ್ತಾನೆ, ಬಾತ್ರೂಮಿಂದ ಹೊರಗಡೆ ಬರುವಾಗ ಅವನೇ ಕೆಳಗಿಳಿತಾನೆ, ನಾವು ಕೈಯೆಲ್ಲ ಹಿಡಿಯುವ ಹಾಗಿಲ್ಲ. ಮತ್ತು ಸ್ಟೆಪ್ಪಲ್ಲೆಲ್ಲ ಮೇಲೆ ಹೋಗುವಾಗ ಕೂಡ ಹಾಗೆ ನಾನೇ ಹೋಗ್ತೇನೆ, ನೀವು ನನ್ನನ್ನು ಟಚ್ ಮಾಡಬಾರ್ದು ಅಂತ ಹೇಳಿ ಹೋಗೋದು. ಈ ಥರ ಲಾಕ್ ಮಾಡುವಾಗ ಕೂಡ ಅಷ್ಟೇ, ಅವನೇ ನಾನೇ ಮಾಡ್ಕೊಳ್ತೇನೆ, ನಿಮ್ಮ ಹೆಲ್ಪ್ ಬೇಡ, ನಾನೇ ಮಾಡ್ತೇನೆ ಅಂತ ಹೇಳೋದು. ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವಲ್ಪ ರಿಸ್ಕ್ ಕೂಡ ಅನಿಸುತ್ತೆ ಕೆಲವೊಮ್ಮೆ, ಆದರೆ ಏನು ಮಾಡುವ ಹಾಗಿಲ್ಲ. ಪ್ಲೇಟ್ ನೋಡಿದ ತಕ್ಷಣ ಸ್ಪಿನಾಚ್ ಅಂತ ಹೇಳ್ತಾ ಇದ್ದಾನೆ. ಫಸ್ಟಿಗೆ ಒಂದು ಸ್ವಲ್ಪ ರೈಸ್ ತಿಂದಾದಮೇಲೆ ಪಲ್ಯ ತಿನ್ನಲಿ ಅಂತ ಅಂದ್ಕೊಂಡ್ರೆ ಅವನೇ ತೆಗೆದು ಸ್ವಲ್ಪ ತಿಂದಾಗಿದೆ ಪಲ್ಯ. ಈಗ ಒಂದು ಸ್ವಲ್ಪ ಹೊತ್ತು ನಾವು ಕೂಡ ತಿನ್ನಿಸುವ ಹಾಗಿಲ್ಲ, ಅವನೇ ತಿಂತಾನೆ. ಇದೆಲ್ಲ ಅದೇ ನಾನು ಆವಾಗಲೇ ಹೇಳಿದ ಹಾಗೆ ರೀಸೆಂಟಾಗಿ ಶುರು ಆಗಿರೋದು. ಸೊ ಒಂದು ಸ್ವಲ್ಪ ಒಂದು 4-5 ಸ್ಪೂನ್ ತಿಂತಾನೆ ಒಂದೊಂದು ಸಲ ಅಷ್ಟು ಇಲ್ಲ, ಒಂದೊಂದು ಸ್ವಲ್ಪ ಜಾಸ್ತಿ ತಿಂತಾನೆ. ಆದರೆ ಹೊಟ್ಟೆ ಸ್ವಲ್ಪ ತಣ್ಣಗಾಗುವವರೆಗೆ, ಅಂದರೆ ಸ್ವಲ್ಪ ಜೋರು ಹಸಿವಾಗಿದ್ದರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ತಿಂತಾನೆ. ಅದಾದಮೇಲೆ ನಾನು ಸ್ವಲ್ಪ ತಿನ್ನಿಸಿದ್ರೆ ಊಟ ಮುಗ್ದೋಗಿರುತ್ತೆ. ಕೆಲವೊಂದು ಸಲ ಅಷ್ಟೊಂದು ಹಸಿವಾಗಲಿಲ್ಲ, ನನಗೆ ತಿಂದರೂ ಆಗುತ್ತೆ, ಇವಾಗ ಒಂದು ಅರ್ಧ ಗಂಟೆ ಮೇಲೆ ಕೂಡ ತಿಂದರೆ ಆಗುತ್ತೆ ಅಂತ ಇರುವಂತಹ ಒಂದೊಂದು ದಿನ ಇರುತ್ತಲ್ವ, ಆವಾಗ ಮಾತ್ರ ತುಂಬ ಮೆಸ್ಸಿ ಮಾಡ್ತಾನೆ. ತಿನ್ನೋದಿಲ್ಲ, ಅಲ್ಲಿ ಹಾಕೋದು ಇಲ್ಲಿ ಹಾಕೋದು, ಒಂದು ಪಾರ್ಟಿಷನಿಂದ ತೆಗೆದು ಇನ್ನೊಂದು ಪಾರ್ಟಿಷನಿಗೆ ಹಾಕೋದು, ಶಿಫ್ಟ್ ಮಾಡೋದು, ಎಲ್ಲವನ್ನೊಮ್ಮೆ ಕಲಿಸೋದು, ಇದೇ ಥರ ಇರುತ್ತೆ ಆ್ಯಕ್ಟಿವಿಟಿ. ನಾನು ಬಗ್ಗಿ ತಿನ್ನಬೇಕು ಅಂತ ಹೇಳಿದರೆ ಅದನ್ನೇ ಯಾವಾಗಲೂ ಹೇಳ್ತಾನೆ. ಒಂದು ರೈಸ್ ಮಾತ್ರ ಬಾಯಿಯೊಳಗೆ ಹೋಗುತ್ತೆ, ಆದರೆ ನಾನು ಬಗ್ಗಿ ತಿಂತೇನೆ ಅಂತ ಹೇಳಿ ಹಾಗೆ ಟೈಮ್ ಪಾಸ್ ಆಗುತ್ತೆ. ತುಪ್ಪ ಹಾಕಿ ಕೊಟ್ಟರೆ ಈ ಥರ ಮೆಸ್ಸಿ ಮಾಡಿದ್ದು ಕ್ಲೀನ್ ಮಾಡೋದಕ್ಕೆ ಇನ್ನೊಂದು ಕೆಲಸ ಜಾಸ್ತಿ. ತುಪ್ಪ ಹಾಕಲಿಲ್ಲ ಅಂದರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ, ಯಾಕಂದರೆ ನಾವು ಪಲ್ಯ ಸಾಂಬಾರಿಗೆಲ್ಲ ಜಾಸ್ತಿ ಎಣ್ಣೆ ತುಪ್ಪ ಎಲ್ಲ ಯೂಸ್ ಮಾಡೋದಿಲ್ಲ. ಅಪರೂಪಕ್ಕೊಮ್ಮೆ ಯೂಸ್ ಮಾಡ್ತೇವೆ, ಆದರೆ ಡೈಲಿ ಯೂಸ್ ಮಾಡ್ತೇವೆ ಅಂತ ಹೇಳೋದಿಲ್ಲ. ಸೊ ಅನ್ನಕ್ಕೆ ನಾನು ತುಪ್ಪ ಎಲ್ಲ ಹಾಕಿದರೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಅದು ಎಷ್ಟು ಬಾರಿ ಉಜ್ಜಿ ತೆಗೆದ್ರೂ ನೆಲದ ಮೇಲೆಲ್ಲ ಹಾಗೆ ಅಂಟ್ಕೊಂಡು ಬಿಟ್ಟಿರುತ್ತೆ. ಹೀಗೆ ನಮ್ಮ ಆರುಷಿದ್ದು ಮಧ್ಯಾಹ್ನದ ಊಟ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಆರೆಂಜ್ ಓಪನ್ ಮಾಡಿ ಕೊಡ್ತಾ ಇದ್ದಾನೆ. ಆ್ಯಕ್ಚುಲಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ಲ, ಊಟ ಆದಮೇಲೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿದ್ದು ಮಧ್ಯ ಇದನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ನಾನು ಸ್ವಲ್ಪ ಡೇ ಟೈಮಲ್ಲಿ ಇವಾಗ ಅವನಿಗೆ ಫೀಡ್ ಮಾಡೋದು ಕಡಿಮೆ ಮಾಡಿದ್ದಾನೆ, ಆಲ್ಮೋಸ್ಟ್ ಕಡಿಮೆ ಮಾಡಿದ್ದಾನೆ ಡೇ ಟೈಮಿಗೆ. ಹಾಗಾಗಿ ಮಧ್ಯ ಫ್ರೂಟ್ಸ್ ಆಗಿರಬಹುದು ಅಥವಾ ನೀರು ಅಥವಾ ಬೇರೆ ಏನಾದರೂ ಸ್ವಲ್ಪ ಕೊಡ್ತಾ ಇರ್ತೇನೆ, ಜಾಸ್ತಿ ನೀರಿನ ಅಂಶ ಇರುವಂತಹ ವಸ್ತುಗಳು. ಹಾಗಾಗಿ ಇದನ್ನು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಹೀಗೆ ಅಭ್ಯಾಸ ಮಾಡಬೇಕು ಅಂಥೇಳಿ ಅದಕ್ಕೆ ಒಂದು ಆರೆಂಜನ್ನು ಕಟ್ ಮಾಡಿ ಕೊಟ್ಟರೆ ಅವನೇ ಕೂತ್ಕೊಂಡು ನೀಟಾಗಿ ತಿಂತಾನೆ. ಮತ್ತು ಕೆಲವೊಂದು ಸಲ ಈ ಥರ ಎಲ್ಲ ಇರುತ್ತೆ, ಸ್ಪೂನನ್ನು ಉಲ್ಟಾ ಹಿಡಿದು ತಿನ್ನೋದು, ಮೇಲಿಂದ ಕೆಳಗಡೆ ಮಾಡಿ ತಿನ್ನೋದು, ತಟ್ಟೆಯಲ್ಲಿ ಹಾಗೆ ಡೈರೆಕ್ಟಾಗಿ ಬಾಯಿಗೆ ಹಾಕೊಳ್ಳೋದು, ಅದೆಲ್ಲ ಇರುತ್ತೆ. ಆದರೆ ಹೊಟ್ಟೆ ಒಳಗೆ ಹೇಗೋ ಒಂದು ಹೋಗುತ್ತೆ. ಯಾವುದಾದ್ರೂ ಒಂದು ವಿಷಯಕ್ಕೆ ಮಕ್ಕಳು ತುಂಬ ಹಠ ಮಾಡ್ತಾರೆ ಅಥವಾ ಅವರು ಏನನ್ನೋ ಕೇಳ್ತಾರೆ, ಆ ಸ್ಥಿತಿಯಲ್ಲಿ ನಮಗೆ ಕೊಡೋದಕ್ಕಾಗೋದಿಲ್ಲ ಅಂತ ಇರುವಾಗ ನಾವು ಅವರನ್ನು ಡಿವಿಯೇಟ್ ಮಾಡಬೇಕು, ಇಲ್ಲದಿದ್ದರೆ ಅವರಿಗೆ ಏನು ಇಷ್ಟ ಅದನ್ನು ನಾವು ಕೊಡಬೇಕು. ಸೊ ಎರಡನ್ನು ಕೂಡ ನಾನು ತುಂಬ ಪ್ರಯತ್ನ ಪಡ್ತೇನೆ. ಅವನು ಯಾವಾಗಾದರೂ ಸ್ವಲ್ಪ ಇರಿಟೇಷನ್ ಡಿಸ್ಟರ್ಬ್ ಆಗಿರುವಾಗ ಇದು ಕೂಡ ಒಂದು, ಅವನಿಗೆ ಫ್ರೂಟ್ಸ್ ಅಥವಾ ಏನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಅದನ್ನೇ ನಾನಿಲ್ಲಿ ಮಾಡ್ತಾ ಇದ್ದೇನೆ. ತಿನ್ನೋದು, ಆಟ ಆಡೋದು ಹೀಗೆ ಇರುತ್ತೆ. ಹೆಚ್ಚಾಗಿ ಈ ಏಜ್ನ ಮಕ್ಕಳಿಗೆ ಅಷ್ಟೇ ಕೆಲಸ ಅಂತ ಹೇಳಬೇಕು. ಸಂಜೆಯ ಸ್ನ್ಯಾಕ್ಸ್ಗೆ ನಮಗೆ ಕೂಡ ಇವತ್ತು ಸಿಹಿ ಗೆಣಸು ಬರುತ್ತಲ್ವ, ಅದನ್ನು ಬೇಯಿಸಿದ್ದೆ. ಆರುಷ್ಗೆ ಕೂಡ ಅದನ್ನೇ ಕೊಡ್ತೇನೆ. 6 ಮಂತ್ಸ್ ಇರುವಾಗ, ಅಂದರೆ ಯಾವಾಗ ನಾನು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ದೆ ಆವಾಗ ಅವನಿಗೆ ವೀಕ್ಲಿ 2 ಬಾರಿ ಅಥವಾ 3 ಬಾರಿ ನಾನು ಸಿಹಿ ಗೆಣಸು ಕೊಡ್ತಿದ್ದೆ. ಅದು ಯಾವಾಗಾದರೂ ಬೆಳಗಿನ ತಿಂಡಿ ಜೊತೆಗೆ ಅಥವಾ ಮಧ್ಯಾಹ್ನ ಆ ಥರ. ತುಂಬ ಒಳ್ಳೆಯದು ಮಕ್ಕಳಿಗೆ ಸಿಹಿಗೆಣಸು, ತುಂಬ ಹೆಲ್ದಿ ಅಂತ ಕೂಡ ಹೇಳಬಹುದು. ಅರೌಂಡ್ ಟಿಲ್ 1 ಇಯರ್ ಕಂಪಲ್ಸರಿ ನಾನು ಕೊಡ್ತಾನೆ ಇದ್ದೆ. ಅದಾದಮೇಲೆ ನಾವು ಬೇರೆ ಬೇರೆ ಥರದ್ದು ಫುಡ್ ಎಲ್ಲ ಸ್ಟಾರ್ಟ್ ಮಾಡ್ತೇವಲ್ವ, ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ಏನು ನ್ಯೂಟ್ರಿಷನ್ಸ್ ಬೇರೆ ಬೇರೆ ಥರ ಸಿಗುತ್ತೆ. ಬಟ್ 1 ವರ್ಷದವರೆಗೆ ನಾವು ತುಂಬ ಯೋಚನೆ ಮಾಡಿ ಕೊಡಬೇಕಾಗತ್ತೆ. ಈ ಸಿಹಿಗೆಣಸಿನ ಜೊತೆಗೆ ನಾನಿವತ್ತು ಸ್ವಲ್ಪ ಅವನಿಗೆ ಹಾಲನ್ನು ಕೂಡ ಕೊಡ್ತಾ ಇದ್ದೇನೆ.
ಹಾಲಿಗೆ ನಾನು ಅವನಿಗೆ ಬೇರೆ ಯಾವುದೇ ಒಂದು ಫ್ಲೇವರ್ಡ್ ಪೌಡರ್ ಹೊರಗಡೆಯಿಂದ ತಂದು ಹಾಕಿ ಕೊಡೋದಿಲ್ಲ. ಮಿಕ್ಸ್ ಮಾಡಿದರೆ ಡ್ರೈ ಫ್ರೂಟ್ಸ್ ಪೌಡರ್ ಮಾತ್ರ, ಅದು ಕೂಡ ನಾನೇ ಮನೆಯಲ್ಲಿ ಮಾಡಿರೋದು. ಮತ್ತು ನಾನು ಫೀಡ್ ಮಾಡೋದು ಕಡಿಮೆ ಮಾಡಿದ್ದೇನೆ, ಅದನ್ನು ಹಾಲಿಂದ ರಿಪ್ಲೇಸ್ ಮಾಡಿದ್ದೇನೆ ಅಂತ ಯಾವತ್ತೂ ಹೇಳೋದಿಲ್ಲ. ಅವನಿಗೆ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಹಾಲು ಕೊಡೋದು, ಅಂದರೆ ಈ ದನದ ಹಾಲು. ಜೊತೆಗೆ ಅದು ಒಂದೊಂದು ಗ್ಲಾಸ್ ಎರಡೆರಡು ಗ್ಲಾಸ್ ನಾನೇನು ಕೊಡೋದಿಲ್ಲ, ಅರ್ಧ ಗ್ಲಾಸ್ ಮ್ಯಾಕ್ಸಿಮಮ್, ಅಂದರೆ ಅವ್ನು ಕುಡಿಯೋದು ಅಷ್ಟೇ. ಸೊ ಅಷ್ಟೇ ಕೊಡೋದು ದನದ ಹಾಲು. ಅದರ ಬದಲಿಗೆ ನಾನು ಜಾಸ್ತಿ ಅವನಿಗೆ ಕೊಡೋದು ಫ್ರೂಟ್ಸ್ ಅಥವಾ ಎಳ್ನೀರು, ಬಾರ್ಲಿ ನೀರು, ರಾಗಿ ಮಾಲ್ಟ್. ನಾವೆಲ್ಲ ಏನು ಕುಡಿತೇವೆ ಸಾಬುದಾನ ಹಾಕಿ ಏನಾದರೂ ಜ್ಯೂಸ್ ಥರ ಮಾಡಿದರೆ, ಅಂದರೆ ಮಾಲ್ಟ್ ಥರ ಮಾಡ್ತೇವಲ್ವ, ಅದನ್ನೆಲ್ಲ ಕೊಡ್ತೇನೆ. ಅದನ್ನೆಲ್ಲ ಆರಾಮಾಗಿ ಕುಡಿತಾನೆ. ದನದ ಹಾಲು ಲಿಮಿಟೆಡಲ್ಲೇ ಕೊಡೋದು. ಮತ್ತು ಇವತ್ತು ನಾನು ಸಿಹಿ ಗೆಣಸು ಕೊಡುವಾಗ ಅವನಿಗೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕಿ ಕೊಟ್ಟಿದ್ದೆ. ಅದರಲ್ಲಿ ಡಿಪ್ ಮಾಡಿ ತಿಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತಲ್ವ, ಅದಕ್ಕೆ. ಕೆಲವೊಂದು ಸಲ ಮಕ್ಕಳಿಗೆ ಇಷ್ಟ ಆಗುವಂತಹ ವಸ್ತು ಕೂಡ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಮತ್ತೆ ಇಷ್ಟ ಆಗಬೇಕು ಅಂಥೇಳಿ ಈ ಥರ ಎಲ್ಲ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡ್ತೇನೆ ಅಷ್ಟೆ. ಈ ಬುಕ್ ರೀಸೆಂಟಾಗಿ ನಾವು ತೊಗೊಂಡಿರೋದು. ಇದರಲ್ಲಿ ಸೆಂಟೆನ್ಸ್ ಇದೆ, ಅಂದರೆ ಪ್ರತಿಯೊಂದು ಸೆಂಟೆನ್ಸ್ ಇದು ಫಸ್ಟ್ ವರ್ಡ್ ಹೆಚ್ಚಾಗಿ ಆ ಸೇಮ್ ಲೆಟರಲ್ಲಿ ಸ್ಟಾರ್ಟ್ ಆಗಿರುವ ಹಾಗಿದೆ. ಸೊ ಕಲಿಯೋದಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಸೆಂಟೆನ್ಸ್ ಕಲಿಸೋದಕ್ಕೆ. ನಾನು ಮೊಬೈಲ್ ಇಟ್ಕೊಂಡಿದ್ದೆ, ಮೊಬೈಲ್ ಬೇಡ ಸೈಡಿಗೆ ಇಡು ಅಂತ ಹೇಳಿದೆ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡ್ತಾ ಇದ್ದೆ, ಬುಕ್ಕನ್ನು ಓದ್ತಾ ಇದ್ದೆ. ಅದಾದಮೇಲೆ ಇನ್ನು ರಾತ್ರಿಯ ಊಟದ ಟೈಮ್. ಅವನಿಗೆ ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡುವಾಗ ಕೆಲವೊಮ್ಮೆ ಇರಿಟೇಷನ್ ಆಗುತ್ತೆ, ಮೊಬೈಲ್ ಸೈಡಿಗೆ ಇಡು ನಾವು ಆಟ ಆಡುವ ಅಂತ ಕೇಳ್ತಾನೆ. ಸೊ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ. ರಾತ್ರಿ ಊಟಕ್ಕೆ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ರೈಸ್, ಸಿಂಪಲ್ ಆದಂತಹ ರೆಸಿಪಿ. ಬೇತ್ ತೀನಾ ಓಡು 3 3 3 ಮೂಜಿ. ವಾವ್, ಸೂಪರ್. ಪೆಂಗ್ವಿನ್. ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಇಟ್ಕೊಂಡು ಕುತ್ಕೊಂಡು ಆಟ ಆಡ್ತಾ ಇದ್ದ. ಊಟ ಮಾಡೋದಕ್ಕೆ ಆಲ್ರೆಡಿ ಟೈಮ್ ಆಗಿತ್ತು, ಆದರೆ ಅವನದು ಆಟ ಮುಗಿಯೋದು ಕಾಣ್ತಿರಲಿಲ್ಲ. ಹಾಗಾಗಿ ಅವನು ಆಟ ಆಡ್ತಿದ್ದ ಹಾಗೆ ನಾನು ಊಟ ಕೊಡ್ತಾ ಇದ್ದೇನೆ. ಈಗ ಫ್ಲ್ಯಾಶ್ ಕಾರ್ಡ್ಸ್ ಅವನಿಗೆ ಹೀಗೆ ಯೂಸ್ ಆಗೋದು. ಅವನೇ ಐಡೆಂಟಿಫೈ ಮಾಡ್ತಾನೆ, ಅವನೇ ಹೇಳ್ತಾನೆ ಅದರಲ್ಲಿ ಏನಿದೆ ಎಷ್ಟಿದೆ ಅಂತ ಹೇಳಿ. ಇನ್ನು ಓದಲಿಕ್ಕೆ ಎಲ್ಲ ಕಲಿಯುವಾಗ ಆವಾಗ ಕೂಡ ತುಂಬ ಯೂಸ್ ಆಗುತ್ತೆ. ಅದರಲ್ಲಿ ಬರೆದಿರುವಂತಹ ಲೆಟರ್ಸ್ ಎಲ್ಲ ಜಾಯಿಂಟ್ ಮಾಡಿ ಓದಲಿಕ್ಕೆ ಕಲಿಸೋದಕ್ಕೆ ಆಗುತ್ತೆ. ಅದಲ್ಲದೆ ಬರೆಯುವಾಗ ಕೂಡ ಅಷ್ಟೇ, ಅದನ್ನು ನೋಡಿ ಕಾಪಿ ಮಾಡಿ ಬರೆಯೋದಕ್ಕೆ ಕೂಡ ಹೇಳೋದಕ್ಕಾಗತ್ತೆ. ಫ್ಲ್ಯಾಶ್ ಕಾರ್ಡ್ಸ್ ತುಂಬ ವೇಸಲ್ಲಿ ಯೂಸ್ ಆಗುತ್ತೆ. ಚಿಕ್ಕ ಏಜಲ್ಲಿ ಮಾತ್ರ ಅಲ್ಲದೆ ಕೂಡ ದೊಡ್ಡವರಾದ ಮೇಲೆ ಕೂಡ ನಾವು ಅದನ್ನು ಯೂಸ್ ಮಾಡಬಹುದು. ಹೀಗಿತ್ತು ನಮ್ಮ ಆರುಷಿದ್ದು ಬೆಳಗ್ಗೆಯಿಂದ ಸಂಜೆವರೆಗೆ ಫುಡ್ ರೂಟೀನ್ ಜೊತೆಗೆ ಪ್ಲೇ ಟೈಮ್. ಮೇ ಬಿ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಯಾರಿಗಾದರೂ ಯೂಸ್ ಆಗುವ ಹಾಗಿದ್ದರೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲಲ್ಲಿ ಇನ್ನಷ್ಟು ವೆರೈಟೀಸ್ ಆಫ್ ವೀಡಿಯೋಸ್ ಇವೆ, ಅದನ್ನೊಮ್ಮೆ ಚೆಕ್ ಮಾಡಿ. ಬೇಬಿ ರಿಲೇಟೆಡ್, ಪೇರೆಂಟಿಂಗ್ ರಿಲೇಟೆಡ್ ತುಂಬ ವೀಡಿಯೋಸ್ ಇವೆ, ನಿಮಗೆ ನಿಜವಾಗಿಯೂ ಇಷ್ಟ ಆಗಬಹುದು. ಒಮ್ಮೆ ಚೆಕ್ ಮಾಡಿ. ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿರ್ತೇನೆ, ಅದರಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ನಿಮಗೆ ರಿಲೇಟೆಡ್ ವೀಡಿಯೋಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬೈ.